ನಮಸ್ಕಾರ, ನಾನು ಮೈಸೂರಿಂದ ಸುಪ್ರೀತ್. ಮುಂದೆ ಇನ್ನೊಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ತಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಶ್ರೀರಾಂಪುರ ಪರ್ಸಯ್ಯನಹುಂಡಿ ಜಂಕ್ಷನ್ ಅಥವಾ ರಿಂಗ್ ರೋಡ್ ಜಂಕ್ಷನ್ ಪಕ್ಕದಲ್ಲೇ ಇರುವಂತಹ ಕೃಷ್ಣಧಾಮ ಎಂಬ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. 4060 ವೆಸ್ಟ್ ಫೇಸಿಂಗ್ ಸೈಟ್ ಫಾರ್ ಸೇಲ್. ನೋಡಿ, ನಾನು ಇವಾಗ 40 ಅಡಿ ರಸ್ತೆ, ಇದು 40 ಫೀಟ್ ರೋಡ್ ಇದೆ. 40 ಫೀಟ್ ರೋಡ್ಗೆ ಹೊಂದಿಕೊಂಡಿರುವಂತಹ ವೆಸ್ಟ್ ಫೇಸಿಂಗ್ ಸೈಟ್ ಫಾರ್ ಸೇಲ್ ಇರುವಂಥದ್ದು ಮೈಸೂರು ಮಧ್ಯಭಾಗದಿಂದ. ಅಂದರೆ ಈ ಲೊಕೇಶನ್ನು ಎಲ್ಲಿದೆ, ಮೈಸೂರು ಶ್ರೀರಾಂಪುರ ರಿಂಗ್ ರೋಡ್ ಜಂಕ್ಷನ್ ಎಲ್ಲಿದೆ ಇದು ಅಂತಂದರೆ ಮೈಸೂರು ಮಧ್ಯಭಾಗನ, ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಮೈಸೂರು ಹಾರ್ಟ್ ಆಫ್ ದ ಸಿಟಿ ಅಂತ ಏನು ಹೇಳ್ತೀವಿ ಅಲ್ಲಿಂದ ದಿಸ್ ಲೊಕೇಶನ್ ಈಸ್ ಎಕ್ಸಾಕ್ಟ್ಲಿ 9 ಕಿಲೋಮೀಟರ್ಸ್, 9 ಕಿಲೋಮೀಟರ್ ಇದೆ. JP ನಗರ ಅಂದರೆ ಜಯಪ್ರಕಾಶ್ ನಗರ ಪೊಲೀಸ್ ಬೂತ್ ಅಂತ ಏನು ಹೇಳ್ತೀವಿ, ಪೊಲೀಸ್ ಸ್ಟೇಷನ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಈ ಲೊಕೇಶನ್ಗೆ 3 ಕಿಲೋಮೀಟರ್ ಆಗುತ್ತೆ. ಶ್ರೀರಾಂಪುರದಿಂದ 2.5 ಕಿಲೋಮೀಟರ್ ಆಗುತ್ತೆ. ಮೈಸೂರಿನ ಹೆಸರಾಂತ ಆಸ್ಪತ್ರೆಗಳಲ್ಲಿ ಒಂದಾದಂತಹ ಅಪೋಲೋ ಹಾಸ್ಪಿಟಲ್, ಕುವೆಂಪು ನಗರ ಆದಿಚುಂಚನಗಿರಿ ರೋಡಲ್ಲಿರುವಂತಹ ಅಪೋಲೋ ಹಾಸ್ಪಿಟಲಿಂದ ಇಲ್ಲಿಗೆ ಸರಿಸುಮಾರು 5.5 ಕಿಲೋಮೀಟರ್ ಆಗುತ್ತೆ. ರಿಂಗ್ ರೋಡ್ ಇವಾಗ ನೋಡಿ, ಒಂದು ಝೂಮ್ ಮಾಡಿ ತೋರಿಸ್ತಾರೆ ನಿಮಗೆ, ನೋಡ್ಬೋದು. ಅದೇ ರಿಂಗ್ ರೋಡ್, ಒಂದು ಭಾಗದಲ್ಲಿ ಶ್ರೀರಾಂಪುರ ಇದೆ, ಇನ್ನೊಂದು ಭಾಗದಲ್ಲಿ JP ನಗರ ಇದೆ. ಅದು ಕಾಣಿಸ್ತಾ ಇರೋದೇ ರಿಂಗ್ ರೋಡ್. ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತದೆ ಅದು JP ನಗರ ರಿಂಗ್ ರೋಡು. ಅದ್ರ ಪಕ್ಕದಲ್ಲೇ ಇರುವಂತಹ ಕೃಷ್ಣಧಾಮ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ಕುಡಿಯುವ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು, ಮತ್ತು ಎಲ್ಲ ರೋಡ್ಗಳಿಗೂ ದಿಕ್ಸೂಚಿ ಅಂದರೆ ನಂಬರ್ಗಳು ಮತ್ತು ಡೈರೆಕ್ಷನ್ ಬೋರ್ಡ್ಗಳು ಎಲ್ಲವೂ ಇರುವಂತಹ ಆಲ್ಮೋಸ್ಟ್ ಇದನ್ನು ನಾನು ಕಾಂಪೌಂಡೆಡ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಸರಿಸುಮಾರು 10 ರಿಂದ 15 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಇದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ಸೊ ಎಲ್ಲ ವ್ಯವಸ್ಥೆಗಳು ನೀವು ನೋಡ್ಬೋದು, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೋರಿಸ್ತಾರೆ ಒಂದ್ಸರಿ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಯಾಕೆಂದರೆ ಇದು ಇವತ್ತು ಮಾಡಿರುವಂತಹ ಲೇಔಟ್ ಅಲ್ಲ, ಭಾಳ ಹಳೆಯ ಲೇಔಟು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಲೇಔಟ್ ಮಾಡೋದು ಭಾಳಷ್ಟು ಕಷ್ಟವಾದ ಕೆಲಸ, ಮತ್ತು ಅದನ್ನು ಮೇಂಟೈನ್ ಮಾಡೋದು ಭಾಳಷ್ಟು ಕಷ್ಟ. ಯಾಕಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾರೂ ಇದನ್ನು ನೋಡ್ಕೊಳ್ಳಿಲ್ಲ ಅಂತಂದರೆ ಕಾಡಾದಂಗೆ ಆಗ್ಬಿಡುತ್ತೆ ಲೇಔಟು. ಎತ್ತೆತ್ತರವಾದ ಹುಲ್ಲುಗಳು ಬೆಳೆದು ನಿಮಗೆ ಸೈಟ್ ಎಲ್ಲಿದೆ, ರೋಡ್ ಎಲ್ಲಿದೆ ಅನ್ನೋದೇ ಗೊತ್ತಾಗಲ್ಲ. ಸೊ ಎಲ್ಲ ಸೈಟ್ಗಳು ತೋರಿಸ್ತೀನಿ ನೋಡಿ, ಎಲ್ಲ ಸೈಟ್ಗಳಿಗೂ ಸೈಟ್ದು ಮಾರ್ಕಿಂಗ್ ಮಾಡಿದರೆ ಯೆಲ್ಲೋ ಕಲರ್ ಸ್ಟೋನ್ ಏನು ಕಾಣಿಸ್ತಾ ಇದೆ ಅದು ಸೈಟ್ ಮಾರ್ಕಿಂಗು. ಮೋರಿಗಳು ಮಾಡಿದ್ದಾರೆ, ಅಂದರೆ ವೇಸ್ಟ್ ವಾಟರ್ ಲೈನ್ ಎಕ್ಸಿಟ್ ಆಗೋಕ್ಕೆ. ಒಳಚರಂಡಿ ವ್ಯವಸ್ಥೆ ಅಂದರೆ ಮನೆಯಿಂದ ಹೊರ ಹೋಗುವಂತಹ ವೇಸ್ಟ್ ವಾಟರ್ ನೀರೇನಿದೆ ಅದಕ್ಕೆ ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಡಾಂಬರೀಕರಣ, ಟಾರ್ ರೋಡ್ ಮಾಡಿದ್ದಾರೆ. ಎಲ್ಲದಕ್ಕೂ ಸೈಟ್ ನಂಬರಿಂಗ್ಗಳು ಹಾಕಿದ್ದಾರೆ, ತೋರಿಸ್ತಾರೆ ನೋಡಿ. ಎಲ್ಲ ಸೈಟ್ಗಳಿಗೂ ಸೈಟ್ ನಂಬರಿಂಗ್ ಹಾಕಿರುವಂಥದ್ದು. ನೀವು ಮೈಸೂರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಪ್ರೀತ್. ಇವಾಗಲೇ ನನಗೆ ಮನೆ ಕಟ್ಟುವಂತಹ ಪ್ಲ್ಯಾನ್ ಇಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಪ್ಲ್ಯಾನ್ ಇದೆ, ಬಟ್ ನಿಯರ್ ಫ್ಯೂಚರ್ 5 ವರ್ಷದಲ್ಲಿ ನಾನು ಮನೆ ಕಟ್ಟಲ್ಲ ಅಂಥವ್ರಿಗೂ ಸಹ ಭಾಳ ಚೆನ್ನಾಗಿರುವಂತಹ ಲೇಔಟು. ನಾನು ಈಗಲೇ ಮನೆ ಕಟ್ಕೋಬೇಕು, ನನಗೆಲ್ಲ ಮೂಲಭೂತ ಸೌಕರ್ಯಗಳಿರಬೇಕು, ಹತ್ತಿರದಲ್ಲಿ ಸ್ಕೂಲ್ಸ್ ಇರಬೇಕು, ಕಾಲೇಜ್ ಇರಬೇಕು, ಮೇನ್ ರೋಡಿಗೆ ಹತ್ತಿರ ಇರಬೇಕು, ತುಂಬ ಚೆನ್ನಾಗಿ ಅಟ್ಲೀಸ್ಟ್ ಒಂದು 4-5 ಮನೆಗಳಿರಬೇಕು. ನೋಡಿ ಒಂದ್ಸರಿ ತೋರಿಸ್ತಾರೆ ಸುತ್ತಮುತ್ತಲೆಲ್ಲ. ಈಗ ಭಾಳಷ್ಟು ಈಗಾಗಲೇ ಮನೆಗಳನ್ನ ಕಟ್ಕೊಂಡು ಈಗಾಗಲೇ ವಾಸ ಇದ್ದಾರೆ, ಅಲ್ಲೂ ತೋರಿಸ್ತಾರೆ ನೋಡಿ. ಈಗಾಗಲೇ ಭಾಳಷ್ಟು ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಮಾತ್ರ ನಾನು ಮಾಡ್ತೀನಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಮನೆ ಕಟ್ಕೋತೀನಿ ಅಥವಾ ಸೇಲ್ ಮಾಡ್ತೀನಿ, ನನಗೆ ಪ್ರಾಫಿಟ್ ಬರುತ್ತಾ ಅಂತ ನೀವು ಕೇಳ್ತೀರಿ. ಖಂಡಿತವಾಗ್ಲೂ ಸಹ ವೆರಿ ನೈಸ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ನೀವು ಖಂಡಿತವಾಗ್ಲೂ ಈ ಜಾಗದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 5 ಇಯರ್ಸ್ ಡೌನ್ ದ ಲೈನ್ ಖಂಡಿತವಾಗ್ಲೂ ಒಳ್ಳೆ ನೀವು ಇಲ್ಲಿಂದ ಮಾರ್ಜಿನ್ ಅಂದರೆ ಒಳ್ಳೆ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಜಾಗ ಇದು. ಕೃಷ್ಣಧಾಮ ಎಂಬ ರೆಸಿಡೆನ್ಷಿಯಲ್ ಲೇಔಟ್ ಇದಿರೋದು ಮೈಸೂರು ಶ್ರೀರಾಂಪುರ ರಿಂಗ್ ರೋಡ್ ಜಂಕ್ಷನ್ಗೆ ಹೊಂದಿಕೊಂಡಿರುವಂತಹ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ಸೈಟ್ 4060 ವೆಸ್ಟ್ ಫೇಸಿಂಗ್ ಸೈಟ್ ಒಂದು ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀನ ತೊಗೋಬೇಕು ಅಂತ ಇದ್ದೀನಿ. ನನಗೊಂದು ಸ್ವಲ್ಪ ಒಂದು ಚಿಕ್ಕ ಕನ್ಫ್ಯೂಷನ್ ಇದೆ. ಇದಕ್ಕೆ ಬ್ಯಾಂಕ್ ಲೋನ್ ಆಗುತ್ತೆ, ಎಷ್ಟು ಲೋನ್ ಆಗುತ್ತೆ ನೋಡಿ. ಯೂಶಲಿ ನಿಮ್ಮ ಇನ್ಕಮ್ ಕೆಪಾಸಿಟೀಸ್ ಮೇಲೆ ಸರಿಸುಮಾರು 70 ರಿಂದ 75% ಲೋನ್ ಆಗುತ್ತೆ. 20 ರಿಂದ 25% ನಿಮ್ಮ ಕಾಂಟ್ರಿಬ್ಯೂಷನ್ ಅಥವಾ ಬಯರ್ಸ್ ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ, ಅಂದರೆ ಬಯರ್ ಕಾಂಟ್ರಿಬ್ಯೂಷನ್ ಅದು ಕೊಡಬೇಕಾಗಿ ಬರುತ್ತೆ. ಸೈಟ್ಗಳ ಮೇಲೆ ಖಂಡಿತವಾಗ್ಲೂ ನಿವೇಶನಗಳಿಂದ ಖಾಲಿ ನಿವೇಶನಗಳ ಮೇಲೆ ಲೋನ್ ಆಗುತ್ತೆ, ತೊಗೋಬಹುದು. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನು, ಡೀಟೇಲ್ಸು, ಡಾಕ್ಯುಮೆಂಟೇಷನು, ಬ್ಯಾಂಕ್ ಲೋನು, ಓನರ್ ಮೀಟಿಂಗು, ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಅಂತ ಗಿವನ್ ನಂಬರ್ ಡಿಸ್ಕ್ರಿಪ್ಷನ್. ನಾನು ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ನಾನು ಸುಪ್ರೀತ್ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್.